ಡೀಸೆಲ್ ಪೆಟ್ರೋಲ್ ದರೋಡೆಯನ್ನ ಮಾಡಲಾಗಿದೆ. ನಗರದ ಹೃದಯ ಭಾಗದಲ್ಲೇ ಈ ಒಂದು ದಂಧೆ ನಡೀತಾ ಇದೆ. ನ್ಯೂಸ್ 18 ನಲ್ಲಿ ಆಯಿಲ್ ದಂಧೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಡೀಸೆಲ್ ಪೆಟ್ರೋಲ್ ದರೋಡೆಯನ್ನ ಮಾಡಲಾಗ್ತಾ ಇದೆ. ಅದು ಕೂಡ ನಗರದ ಹೃದಯ ಭಾಗದಲ್ಲೇ ಈ ದಂಧೆ ನಡೀತಾ ಇರೋದು. ನ್ಯೂಸ್ 18 ನಲ್ಲಿ ಆಯಿಲ್ ದಂಧೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಂಧೆಯಲ್ಲಿ ಪಾಲಿಕೆ ಸದಸ್ಯರೊಬ್ಬರ ಕೈವಾಡದ ಶಂಕೆಯೂ ಕೂಡ ಇಲ್ಲಿ ಬಂದಿದೆ. ದೇಸೂರಿನಿಂದ ಪೆಟ್ರೋಲ್ ಪಂಪ್ಗೆ ಹೋಗುವಂತಹ ಮಾರ್ಗ ಗಾಂಧಿನಗರದಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಿಸಿ ದರೋಡೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ಲಾರಿಗಳಿಂದ 200ಕ್ಕೂ ಅಧಿಕ ಲೀಟರ್ ಕಳ್ಳತನವನ್ನ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ಕನ್ನವನ್ನ ಹಾಕಲಾಗ್ತಾ ಇದೆ. ಪಂಪ್ ಮಾಲೀಕರಿಗೆ ಅನುಮಾನ ಬರದ ಹಾಗೆ ಕಳ್ಳತನವನ್ನ ಮಾಡಲಾಗ್ತಿದೆ. ಪೆಟ್ರೋಲ್ ಡೀಸೆಲ್ ಕಳ್ಳತನ ತಡೆಗೆ ಡಿಜಿಟಲ್ ಲಾಕ್ ಅನ್ನ ಮಾಡಲಾಗ್ತಾ ಇದ್ದು, ಲಾರಿಯ ಮೇಲ್ಭಾಗದ ಕ್ಯಾಪ್ ಅನ್ನ ಓಪನ್ ಮಾಡಿ ದರೋಡೆಯನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಆದ್ರೂ ಪೊಲೀಸರು ಮೌನಕ್ಕೆ ಶರಣಾಗಿದ್ದಾರೆ. ದಂಧೆಯಿಂದ ಅನೇಕರಿಗೆ ಹಫ್ತಾ ಹೋಗುವ ಬಗ್ಗೆಯೂ ಗುಮಾನಿ ಇದೆ. ಈಗ ಬೆಳಗಾವಿಯಲ್ಲಿ ಈ ರೀತಿಯಾದಂತಹ ಪೆಟ್ರೋಲ್ ಡೀಸೆಲ್ ಕದಿಯುವಂತಹ ದೃಶ್ಯವನ್ನ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಈಗಾಗಲೇ ಏನಾಗ್ತಾ ಇದೆ ಅನ್ನುವ ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಪಂಪ್ಗಳಿಗೆ ಹೋಗುವಂತಹ ಮಾರ್ಗದಲ್ಲಿ ಕಳ್ಳತನವನ್ನ ಮಾಡಲಾಗ್ತಾ ಇದೆ. ಗಾಂಧಿನಗರದಲ್ಲಿ ಶೆಡ್ ಅನ್ನ ನಿರ್ಮಿಸಿಕೊಂಡು ದರೋಡೆಯನ್ನ ಮಾಡಲಾಗುತ್ತೆ. ಆಲ್ಮೋಸ್ಟ್ ಪ್ರತಿ ಲಾರಿಗಳಿಂದ 200 ಲೀಟರ್ ತೈಲ ಕಳ್ಳತನ ಮಾಡಿದ್ರೆ ಅಲ್ಲಿ ಸಾವಿರಾರು ಲೀಟರ್ ಗಟ್ಲೆ ಅಲ್ಲಿ ವಾಹನಗಳಿಂದ ಕಳ್ಳತನವನ್ನ ಮಾಡಲಾಗ್ತದೆ. ಪೆಟ್ರೋಲ್ ಡೀಸೆಲ್ ನೋಡಿ, ಮೇಲ್ಗಡೆ ಅಲ್ಲಿ ಕ್ಯಾಪ್ ಅನ್ನ ತೆಗೆದು ಇವರು ದರೋಡೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಪೆಟ್ರೋಲ್ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ, ಅದರಿಂದ ಯಾರ್ಯಾರಿಗೆ ಈ ಒಂದು ಹಫ್ತಾ ಹೋಗತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ನೋಡಿ, ಒಬ್ರಲ್ಲ ಇಬ್ರಲ್ಲ, ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಮೇಲೆ ಇರುವಂತಹ ಕ್ಯಾಪ್ ಅನ್ನ ತೆಗೆದು ಅವರು ಅಲ್ಲಿ ಕ್ಯಾಪ್ ಅನ್ನ ಓಪನ್ ಮಾಡಿ ದರೋಡೆಯನ್ನ ಮಾಡ್ತಾ ಇರೋದು. ಪೆಟ್ರೋಲ್ ಡೀಸೆಲ್ ಕಳ್ಳತನಕ್ಕೆ ಡಿಜಿಟಲ್ ಲಾಕ್ ಇದ್ರೂ ಕೂಡ ಇವರು ಮಾಡ್ತಾ ಇರುವಂತಹ ಈ ಒಂದು ಕಳ್ಳತನ, ಈ ಒಂದು ದರೋಡೆಯ ವಿಚಾರ ಪೊಲೀಸರಿಗೂ ಕೂಡ ಗೊತ್ತಿದೆ. ರಾಜಾರೋಷವಾಗಿ ನಡೀತಾ ಇದೆ. ಈ ದಂಧೆ ನಡೀತಾ ಇದ್ರು ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇಲ್ಲಿ ಇನ್ನೊಂದಷ್ಟು ಅನುಮಾನಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ದಂಧೆಯಿಂದ ಅನೇಕರಿಗೆ ಹಫ್ತಾ ಹೋಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಸುಮ್ಮನೆ ಇದ್ದಾರೆ. ನಮ್ಗೆ ಬರ್ತಾ ಇದೆಯಲ್ಲ, ನಮ್ಗೆ ಬರ್ಬೇಕಾಗಿರೋದು ಏನು, ಅದು ಬರ್ತಾ ಇದೆ, ಹಾಗಾಗಿ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಹಫ್ತಾ ಯಾರ್ಯಾರಿಗೂ ಹೋಗುತ್ತೆ ಅನ್ನುವಂತಹ ವಿಚಾರ ಕೂಡ ಈಗ ಒಂದಷ್ಟು ತನಿಖೆ ಆಗ್ಬೇಕಾಗುತ್ತೆ. ಈ ವಿಚಾರದಲ್ಲಿ ಒಂದಷ್ಟು ಅನುಮಾನ ಅಂತೂ ಖಂಡಿತ ಇದರಲ್ಲಿದೆ. ಪೆಟ್ರೋಲ್ ಡೀಸೆಲ್ಗೆ ಈ ರೀತಿಯಾಗಿ ಕನ್ನ ಹಾಕುವಂಥದ್ದು, ಈ ಮೂಲಕ ದರೋಡೆ ಮಾಡುವಂತಹ ವಿಚಾರ, ಇದರಲ್ಲಿ ಈಗ ಏನೆಲ್ಲ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ನೋಡೋಣ, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಇಲ್ಲಿ ದರೋಡೆ ಆಗ್ತಾ ಇದೆ ಅನ್ನೋದು, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ ಸುಗಂಧಿ, ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ನಡೀತಾ ಇದೆ? ಪೊಲೀಸರಿಗೆ ಗೊತ್ತಿದೆಯಾ? ಹಾಗಾದ್ರೆ ಗೊತ್ತಿದ್ರು ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಸುಮ್ಮನೆ ಇರೋದು ಯಾಕೆ? ಇದರಲ್ಲಿ ಅನೇಕರಿಗೆ ಹಫ್ತಾ ಹೋಗ್ತಾ ಇದೆ ಅನ್ನೋದಾದ್ರೆ ಯಾರ್ಯಾರಿಗೆ ಹೋಗ್ತಾ ಇದೆ? ನವಿತಾ ಜೈನ್ ಕಂಡು ಕಾಣದಂತೆ ಪೊಲೀಸರಿದ್ದಾರೆ ಅಂದ್ರೆ ಅವರು ಇದ್ರ ಹಿಂದೆ ಏನಾದರೂ ಒಂದು ದೊಡ್ಡ ವ್ಯಕ್ತಿಯ ಕೈವಾಡ ಅಥವಾ ಪೊಲೀಸ್ ಇಲಾಖೆಗೆ ಏನಾದರೂ ಹಫ್ತಾ ಹೋಗ್ತಿದೆಯಾ ಅಂತಕ್ಕಂಥ ಸಹಜ ಪ್ರಶ್ನೆಗಳು ಬೆಳಗಾವಿಯಲ್ಲಿ ವ್ಯಕ್ತವಾಗ್ತದೆ. ಯಾಕಂದ್ರೆ ಹಾಡು ಹಗಲೇನೆ ಇಷ್ಟೊಂದು ದರೋಡೆ ನಡೀತಾ ಇದ್ರು ಕೂಡ ಯಾಕೆ ಮೌನ ವಹಿಸಿದ್ದಾರೆ, ಇದೆ ಗೊತ್ತಿಲ್ವಾ, ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಬೆಳಗಾವಿಯಲ್ಲಿ ಏನು ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು ಮತ್ತು ಇಂಡಿಯನ್ ಪೆಟ್ರೋಲಿಯಂನ ಒಂದು ಡಿಪೋ ಇದೆ. ಇಲ್ಲಿಂದನೇ ಏನು ಅನೇಕ ಜಿಲ್ಲೆಗಳಿಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗುತ್ತೆ. ಈ ಒಂದು ಏನು ದೇಸೂರಿನಿಂದ ಹೊರಡಂತ ಲಾರಿ ನೇರವಾಗಿ ಪೆಟ್ರೋಲ್ ಬಂಪ್ಗೆ ಹೋಗಿ ಅಲ್ಲಿ ಇದನ್ನ ಅನ್ಲೋಡಿಂಗ್ ಮಾಡಬೇಕಿತ್ತು. ಆದರೆ ಮಧ್ಯದಲ್ಲೇ ಇದಕ್ಕೆ ಏನು ಕತ್ತರಿ ಹಾಕುವಂತ ಕೆಲಸ ಅನೇಕ ವರ್ಷಗಳಿಂದ ಕೂಡ ನಡೀತಾ ಇದೆ. ಇದಕ್ಕೆ ಗೊತ್ತಿದ್ರು ಕೂಡ ಅನೇಕರು ಮೌನವಾಗಿದ್ದಾರೆ. ಅಂದ್ರೆ ಇದಕ್ಕೆ ಅವ್ರ ಜೊತೆಗೆ ಏನಾದ್ರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಮೂಡಿವೆ. ಪ್ರಮುಖವಾಗಿ ಬೆಳಗಾವಿಯ 3 ಕಡೆಯಲ್ಲಿ ಸುಭಾಷ್ ನಗರ, ಅಶೋಕ್ ನಗರ ಹಾಗೇನೆ ಗಾಂಧಿನಗರದಲ್ಲಿ ಈ ಒಂದು ದಂಧೆ ವ್ಯಾಪಕವಾಗಿ ನಡೀತಾ ಇದೆ. ಇನ್ನು ನೋಡಬಹುದು ನಮ್ಮ ದೃಶ್ಯಾವಳಿಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಸೆರೆಯಾಗಿದೆ. ನಾವು ಅಲ್ಲಿ ಹೋಗಿ ಇದನ್ನ ಸೆರೆ
ಸೆರೆ ಹಿಡಿಯೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ಹೈ ರಿಸ್ಕ್ ಕೆಲಸ ಅಂತ ಹೇಳ್ಬೋದು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡೇ ಈ ಒಂದು ದಂಧೆ ನಡೀತಾ ಇದೆ. ಒಂದು ವೇಳೆ ಏನಾದರೂ ಅಚಾನಕ್ ಆಗಿ ಅಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ರೆ ಇದು ಸಂಪೂರ್ಣವಾಗಿ ಇನ್ನು ಮಾರುತಿ ನಗರವನ್ನ ಸುಟ್ಟು ಭಸ್ಮ ಮಾಡಲಿದೆ. ಯಾಕಂದ್ರೆ ಒಂದು ಟ್ಯಾಂಕರ್ ನಲ್ಲಿ ಸುಮಾರು 5,000 ಲೀಟರ್ ಅಷ್ಟು ಪೆಟ್ರೋಲ್ ಡೀಸೆಲ್ ಇರುತ್ತೆ. ಅದನ್ನ ಯಾವುದನ್ನು ಕೂಡ ಗಮನ ಹರಿಸದೆ ಈ ಒಂದು ದಂಧೆಯನ್ನ ವ್ಯಾಪಕವಾಗಿ ಮಾಡಲಾಗುತ್ತೆ. ಮತ್ತು ಈ ಒಂದು ದಂಧೆಯನ್ನ ನೋಡಿಯೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಈ ಒಂದು ದಂಧೆಗೆ ಕಡಿವಾಣ ಹಾಕೋರು ಯಾರು ಅಂತಕ್ಕಂಥ ಪ್ರಶ್ನೆ ಸದ್ಯ ಮೂಡಿದೆ. ಇದು ನನಗೆ ಬರಲ್ಲ, ಇದು ನನ್ನ ವ್ಯಾಪ್ತಿ ಅಲ್ಲ, ಇದು ನನ್ನ ಇಲಾಖೆ ಅಲ್ಲ, ನನಗೆ ಪಟ್ಟಿಲ್ಲ ಅಂತ ಹೇಳಿ ಅನೇಕರು ಹೇಳ್ತಾ ನೋಡಿದ್ರೆ ಇದ್ರಿದೆ ಏನಾದರೂ ಕೈವಾಡ ಇದೆಯಾ ಅಂತಕ್ಕಂಥ ಸಂಶಯಗಳು ಮೂಡ್ತಾ ಇವೆ. ನವಿತಾ ಜೈನ್, ಏನು ದೇಸೂರಿನಿಂದ ಹೊರಡಂತ ಲಾರಿ ನೇರವಾಗಿ ಈ ಒಂದು ಅಡ್ಡೆಗೆ ಬರುತ್ತೆ. ಅಲ್ಲಿ ಅಡ್ಡೆಯಲ್ಲಿ 3-4 ಲಾರಿಗಳು ಕ್ಯೂ ಅಲ್ಲಿ ನಿಂತ್ಕೊಳ್ತವೆ. ಒಂದಾದ್ಮೇಲೆ ಒಂದು ಲಾರಿಗಳು ಈ ಒಂದು ಏನು ಗ್ರೀನ್ ಮ್ಯಾಟ್ ನಿಂದ ಸುತ್ತಿದಂತಹ ಒಂದು ಸೆಡ್ಗೆ ಬರುತ್ತೆ. ಆ ಸೆಡ್ ನಲ್ಲಿ 3-4 ಜನ ಹತ್ತಿ ಅದನ್ನ ಪೆಟ್ರೋಲ್ ಬಂಕ್ ನಲ್ಲಿ ಯಾವ ರೀತಿ ಅದನ್ನ ಏನು ಎಷ್ಟಿದೆ ಡೀಸೆಲ್ ಅಂತೇಳಿ ಅಳತೆ ಮಾಡೋ ರೀತಿಯಲ್ಲಿ ಒಂದು ಸ್ಕೇಲ್ ಅನ್ನ ಹಾಕಿ ಅಳತೆಯನ್ನ ಮಾಡ್ತಾರೆ. ಬಳಿಕ ಪೈಪ್ ಅನ್ನ ಹಾಕಿ ಡೀಸೆಲ್ ಅನ್ನ ಅನ್ಲೋಡಿಂಗ್ ಮಾಡುತ್ತೆ. ಈ ಅನ್ಲೋಡಿಂಗ್ ಆದಂತಹ ಡೀಸೆಲ್ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬೇನಾತಿ ಸಂದರ್ಭದಲ್ಲಿ ಒಂದು ರೋಚಕ ವಿಚಾರಗಳು ಅಲ್ಲಿ ವ್ಯಕ್ತವಾಗಿವೆ. ಈ ಒಂದು ಅನ್ಲೋಡಿಂಗ್ ಆದಂತಹ ಡೀಸೆಲ್ ಸೇಲ್ ಮಾಡಕ್ಕೇನೆ ಒಂದು ಬೆಳಗಾವಿಯಲ್ಲಿ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಇದನ್ನ ಸೇಲ್ ಅನ್ನ ಮಾಡ್ತಾರೆ. ಯಾರಿಗೂ ಕೂಡ ಅದು ಗೊತ್ತಾಗಲ್ಲ. ಏನು ಕಡಿಮೆ ತೂಕದ 2,000 ಲೀಟರ್ನ ಒಂದು ವಾಹನವನ್ನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಗಳು ಸಿಗ್ತಾವೆ. ನವಿತಾ ಜೈನ್, ಇಷ್ಟಾದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಮೌನವಾಗಿರೋದು ನೋಡಿದ್ರೆ ಅದಕ್ಕೆ ಕೈವಾಡ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಈ ಬಗ್ಗೆ ನಾವು ಬೆಳಗಾವಿ ಇನ್ನು ಪೆಟ್ರೋಲಿಯಂ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯನ್ನು ಸಂಪರ್ಕ ಮಾಡಿದ್ರಿ. ಹೌದು ಸರ್, ಇದು ನಮ್ಗೆ ಗೊತ್ತಿದೆ ಅಂತಾರೆ. ಆದ್ರೆ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ. ಯಾಕೆ ದೂರು ಕೊಟ್ಟಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆ ಆಗಿದೆ. ಒಂದ್ ವೇಳೆ ದೂರು ಕೊಟ್ಟವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಸುಮಾರು 5,000 ಲೀಟರ್ ಡೀಸೆಲ್ ಪೆಟ್ರೋಲ್ ಬಂದ ಸಂದರ್ಭದಲ್ಲಿ ಅದು 5,000 ಲೀಟರ್ ಅಲ್ಲಿ ಕಡಿಮೆ ಇದ್ದ ಸಂದರ್ಭದಲ್ಲಿ ಅವರು ಏನು ಸಂಬಂಧಪಟ್ಟಂತಹ ಐಒಸಿಗಳಿಗೆ ದೂರನ್ನ ಕೊಡಬೇಕಾಗುತ್ತೆ. ದೂರು ಕೊಟ್ಟ ಸಂದರ್ಭದಲ್ಲಿ ಆ ಪೆಟ್ರೋಲ್ ಬಂಕ್ ಅನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಇಲ್ಲಿ ಎಲ್ಲಿ ದಂಧೆ ನಡೀತಾ ಇದೆ ಅಂತಂದ್ರೆ ಈಗ ದೇಸೂರಿನಿಂದ ಯಾವ್ಯಾವ ಪೆಟ್ರೋಲ್ ಬಂಕ್ ಗಳಿಗೆ ಆರ್ಡರ್ ಬಂದಂತದ್ದು ಏನು ಡೀಸೆಲ್ ಪೆಟ್ರೋಲ್ ಸಪ್ಲೈ ಮಾಡಬೇಕು, ಸಪ್ಲೈ ಮಾಡಕ್ಕೆ ಒಂದು ಏನು ಟ್ಯಾಂಕರ್ ಗಳಿಗೆ ಒಂದು ಏನು ಖಾಸಗಿ ಟ್ಯಾಂಕರ್ ಗಳಿಗೆ ಗುತ್ತಿಗೆ ಕೊಡ್ತಾರೆ. ಈ ಗುತ್ತಿಗೆ ಪಡೆದಂತಹ ಟ್ಯಾಂಕರ್ ಗಳಿಂದಲೇ ಸಾಕಷ್ಟು ಮೋಸ ನಡೀತಾ ಇದೆ. ಇದು ಆಯಿಲ್ ಕಾರ್ಪೊರೇಷನ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತಿಲ್ಲ, ಅವ್ರಿಗೂ ಗೊತ್ತಿದೆ. ಏನು ಬೆಳಗಾವಿ ಪಕ್ಕದಲ್ಲೇನೆ ರಾಷ್ಟ್ರೀಯ ಏನು ಕೇಂದ್ರದ ಪೆಟ್ರೋಲಿಯಂ ಸಚಿವರಿದ್ದಾರೆ. ಇಷ್ಟಾದರೂ ಕೂಡ ವ್ಯಾಪಕವಾಗಿ ದಂಧೆ ನಡೀತಾ ಇದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯರೊಬ್ಬರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಈ ಸತ್ಯ ಬೆಳಗಾವಿಯಲ್ಲಿ. ಆದರೂ ಕೂಡ ಏನು ಹಣದ ಆಸೆಗೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ. ನವಿತಾ ಜೈನ್, ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತ್ರೆ ಈ ಒಂದು ಕರಾಳ ದಂಧೆಯ ಸತ್ಯ ಗೊತ್ತಾಗುತ್ತೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲೇ ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರದಲ್ಲಿ ಈ ಒಂದು ದಂಧೆ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನವಿತಾ ಜೈನ್, ಇದಕ್ಕೆ ಕಡಿವಾಣ ಹಾಕೋರು ಯಾರು ಅಂತಕ್ಕಂಥ ಪ್ರಶ್ನೆಗಳು ಈಗ ಸದ್ಯ ಉದ್ಭವ ಆಗಿವೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಉತ್ತರ ಕರ್ನಾಟಕದ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ. ಅಧಿಕ ಬಿಸಿಲಿರುವಂತಹ ಹಿನ್ನೆಲೆಯಲ್ಲಿ ಸಮಯವನ್ನ ಬದಲಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಕಲಬುರಗಿ ವಿಭಾಗದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸರ್ಕಾರಿ ಕಚೇರಿಗಳ ಸಮಯದಲ್ಲಿ ಬದಲಾವಣೆ ಆಗಿದೆ. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಸರ್ಕಾರಿ ಕೆಲಸದ ಟೈಮ್ ಅಲ್ಲಿ ಚೇಂಜ್ ಮಾಡಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು. ತೀವ್ರವಾದ ಬಿಸಿಲಿರುತ್ತೆ, ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಸಮಯವನ್ನ ಬದಲಾವಣೆ ಮಾಡಿ ಅನ್ನುವ ಮನವಿಯನ್ನ ಸಲ್ಲಿಸಿತ್ತು. ಈ ಒಂದು ಮನವಿಗೆ ಸ್ಪಂದಿಸಿದೆ ಸರ್ಕಾರ. ಇದೀಗ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಸರ್ಕಾರಿ ಕಚೇರಿಗಳ ಸಮಯದಲ್ಲಿ ಈ ಮೂಲಕ ಬದಲಾವಣೆ ಆಗಿದೆ. ಒಂದು ಬೇಸಿಗೆ ಬಂತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಎಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗಲ್ಲ. ಆ ರೀತಿಯಾದಂತಹ ತೀವ್ರತರವಾದಂತಹ ಬಿಸಿಲಿನ ಬೇಗೆ ಇರುತ್ತೆ. ಹಾಗಾಗಿ ಸಾಕಷ್ಟು ಕಷ್ಟ ಆಗುತ್ತೆ. ಈ ಸಮಯದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಹಾಗಾಗಿ ಸಮಯವನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಅದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳ ಸಮಯದಲ್ಲಿ ಈಗ ಬದಲಾವಣೆ ಆಗಿದೆ. ಇದು ಜನ ಕೂಡ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಯಾವ್ದಾದ್ರು ಕೆಲಸ ಇದೆ, ನಾನು ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸಗಳು ಆಗೋದಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಏಪ್ರಿಲ್ ನಿಂದನೇ ಜಾರಿಗೆ ಬರುತ್ತಾ ಹೇಗೆ? ಈಗ ಯಾಕಂದ್ರೆ ಎಲ್ಲರಿಗೂ ಕೂಡ ಅಂತಹ ಒಂದು ಪ್ರತಿ ಬೇಸಿಗೆ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತೆ. ಕೆಲಸದ ಸಮಯವನ್ನು ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಬದಲಾವಣೆ ಆಗಿದೆ. ಯಾವತ್ತಿನಿಂದ ಇದು ಜಾರಿಗೆ ಬರುತ್ತೆ? ನೌಕರರು ಯಾವ ರೀತಿಯ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೆ?
ನಮಿತಾ ಏನು ಕಳೆದ ಹಲವು ವರ್ಷಗಳಿಂದ ಏಪ್ರಿಲ್ 1ರಿಂದ 2 ತಿಂಗಳ ಅಂದ್ರೆ ಮೇ ಅಂತ್ಯದವರೆಗೂ ಈ ಈಶಾನ್ಯ ಕರ್ನಾಟಕದ ಈಶಾನ್ಯ ಜಿಲ್ಲೆಗಳು ಅಂದ್ರೆ ಬೆಳಗಾವಿ ವಿಭಾಗದ 2 ಜಿಲ್ಲೆ ಬಾಲ್ಕೋಟೆ, ಬಿಜಾಪುರ ಮತ್ತು ಕಲಬುರಗಿ ವಿಭಾಗದ 7 ಜಿಲ್ಲೆ ಬೀದರ್, ರಾಯಚೂರು, ಕಲಬುರಗಿ, ಯಾದಗಿರಿ, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಸಮಯವನ್ನ ಬದಲಾವಣೆ ಮಾಡ್ತಿದ್ರು. ಮತ್ತು ಸರ್ಕಾರಿ ನೌಕರರು ಸಹ ಅದು ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಅನ್ವಯಿಸುವಂತೆ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡುವ ಕಚೇರಿಗಳಲ್ಲಿ ಮಾತ್ರ ಈ ಸಮಯ ಬದಲಾವಣೆ ಆಗ್ತಿದೆ. ನಾಳೆಯಿಂದಲೇ ಈ ಸಮಯವನ್ನ ಸರ್ಕಾರಿ ಕಚೇರಿಗಳು ನಾಳೆ ಮುಂಜಾನೆ 8 ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ 1:30ವರೆಗೆ ಕರ್ತವ್ಯ ನಿರ್ವಹಿಸ್ತಾರೆ. ಅದರ ನಂತರ ಸರ್ಕಾರಿ ಕಚೇರಿಗಳು ಇರುವುದಿಲ್ಲ. ಆದ್ರೆ ಇದೇ ವೇಳೆ ಇಲ್ಲಿ ಇರುವಂತ ಕೇಂದ್ರ ಸರ್ಕಾರದ ಏನು ಕಚೇರಿಗಳಾಗಿರ್ಬೋದು ಮತ್ತು ಖಾಸಗಿ ಕಂಪನಿಗಳ ಕಚೇರಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಆದ್ರೆ ಇನ್ನೊಂದಿಷ್ಟು ಇಲ್ಲಿ ಗೊಂದಲ ಇರೋದೇನೆಂದ್ರೆ ಈಗ ಅಂಗನವಾಡಿಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ಸಮಯದ ಬದಲಾವಣೆ ಬಗ್ಗೆ ಇನ್ನೂ ಸಂಪೂರ್ಣವಾದ ಸ್ಪಷ್ಟತೆ ಇಲ್ಲ. ಆದ್ರೆ ಈ ಸರ್ಕಾರ ಆಡಳಿತ ಸುಧಾರಣೆ ಇಲಾಖೆಯಿಂದ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆಯಿಂದಲೇ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಇದೆ. ಈ 9 ಜಿಲ್ಲೆಗಳಲ್ಲಿ ನಾಳೆ ಮುಂಜಾನೆ 8 ಗಂಟೆಯಿಂದ 1 ಗಂಟೆವರೆಗೂ ಸರ್ಕಾರಿ ಕಚೇರಿಗಳು ಇರ್ತವೆ ಅನ್ನುವಂತ ಮಾಹಿತಿ ಇದೆ. ಆದ್ರೂ ಮುಖ್ಯವಾಗಿ ಇಲ್ಲಿ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಈಗ ಸ್ವಲ್ಪ ಖುಷಿ ಆಗ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಅದರಲ್ಲಿ ಈಗಾಗಲೇ ಈ ವರ್ಷ ಅಧಿಕ ಬಿಸಿಲಿರೋದು ಒಂದ್ ಕಡೆ ಆಗಿದೆ. ಜೊತೆಗೆ ಬಿಸಿ ಗಾಳಿ ಬೀಸುತ್ತಿದೆ ಅನ್ನುವಂತ ಹವಾಮಾನ ಇಲಾಖೆ ಒಂದು ವರದಿ ಇದೆ. ಈಗಾಗಲೇ 42 ಡಿಗ್ರಿ 43 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ತಾಪಮಾನ ದಾಖಲೆ ಆಗ್ತಿರುವ ಸಂದರ್ಭದಲ್ಲಿ ಸಮಯ ಬದಲಾವಣೆ ಮಾಡಿರುವುದು ನೌಕರರಿಗೆ ಒಂದಿಷ್ಟು ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಮಿತಾ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ. 21ನೇ ಶತಮಾನದಲ್ಲೂ ಇಂತಹ ದುರವಸ್ಥೆನ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇಂತಹ ನರಕದ ಬದುಕ. ಸಮಾಜ ಕಲ್ಯಾಣ ಸಚಿವರಾಗಿರುವ ಮಹದೇವಪ್ಪನವರೇ ಕರುಣೆ ತೋರಿಸಲ್ವಾ? ಇಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ 8 ಕಿಲೋಮೀಟರ್ ನರಕ ನೋಡಬೇಕು. ಆಸ್ಪತ್ರೆಗೆ ಹೋಗೋದೇ ದೊಡ್ಡ ವಿಚಾರ, ಅಲ್ಲಿ ಹೋಗಬೇಕು ಯಾವ ರೀತಿ ಸಮಸ್ಯೆಗಳು ಆಗಿರುತ್ತೆ ಅಂತ ಹೇಳಿ. ಇನ್ನು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ನರಕ. 8 ಕಿಲೋಮೀಟರ್ ಡೋಲಿ ಕಟ್ಕೊಂಡು ಎತ್ಕೊಂಡು ಬರ್ಬೇಕಲ್ಲಿ. ಆಂಬ್ಯುಲೆನ್ಸ್ ಅಲ್ಲ, ಬೈಕೂ ಬರಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ರಸ್ತೆನೇ ಇಲ್ಲ. ಇನ್ನು ಹೇಗೆ ಹೋಗೋದು ಅಲ್ಲಿ? ಚಾಮರಾಜನಗರದ ಹನೂರಿನ ತುಳಸೀಕೆರೆ ಗ್ರಾಮದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಇರೋದಿಲ್ಲ. ಮಹದೇಶ್ವರ ಬೆಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ತುಳಸೀಕೆರೆ. ಈಗಲೂ ಜನ ಏನಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಅವರನ್ನ ಬೇರೆಯವರು ಡೋಲಿಯಲ್ಲೇ ಕರ್ಕೊಂಡು ಹೋಗ್ಬೇಕು. ಅನಾರೋಗ್ಯಕ್ಕೆ ತುತ್ತಾದವರನ್ನ ಡೋಲಿಯಲ್ಲೇ ಸಾಗಿಸ್ಬೇಕು. ಯಾವ ಶತಮಾನದಲ್ಲಿ ಇದ್ದೀವಿ ನಾವು, ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅನ್ನುವುದನ್ನ ಪ್ರಶ್ನೆಯನ್ನ ಕೇಳಬೇಕಾದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ನೋಡಬೇಕು. ಹೇಗಿದೆ, ಯಾವ್ಯಾವ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ತುಳಸೀಕೆರೆ ಅನ್ನುವಂಥ ಪ್ಲೇಸ್ ಅಲ್ಲಿ ಒಂದು ರೋಡು ಇಲ್ಲ. ಇಷ್ಟು ವರ್ಷಗಳಿಂದಲೂ ಕೂಡ ಏನಾದರೂ ಹೆಲ್ಪ್ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಡೋಲಿಲೇ ಕರ್ಕೊಂಡು ಹೋಗ್ಬೇಕನ್ನುವಂತಹ ಪರಿಸ್ಥಿತಿ ಇದೆ. ಹೇಗೆ ಸರ್ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಏನೇನ್ ಮಾಡ್ತೀರಿ? ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಇದುವರೆಗೂ ರಸ್ತೆಗಳಿಲ್ಲ ಅನ್ನೋ ಕಾರಣಕ್ಕೆ ನಾನು ಶಾಸಕನಾದ್ಮೇಲೆ ಮುಖ್ಯಮಂತ್ರಿಗಳು ಬಂದಾಗ ಅವರಲ್ಲಿ ಮನವಿ ಇಟ್ಟು ಅವರ ಮನವಿಗೆ ಸ್ಪಂದಿಸಿ ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಒನ್ ಟೈಮ್ ಡೆವಲಪ್ಮೆಂಟ್ಗೆ. ಅದು ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅದನ್ನೆಲ್ಲಾನು ಪರ್ಮಿಷನ್ಸ್ಗೆಲ್ಲ ಅಪ್ಲೈ ಮಾಡಿ ಅದನ್ನೆಲ್ಲ ಓಕೆ ಮಾಡಿ ಇದೆಲ್ಲ ಆಗಿದೆ ಮೇಡಮ್. ಈಗ ಏನಿದ್ರು ಈಗ ವರ್ಕ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಒಂದು ಈಗ PRD ಇಂದ ಆಗಲ್ಲ ಅನ್ಬಿಟ್ಟು KRD ಅಲ್ಲಿ ಕೊಟ್ಟು ಈಗ ಕೆಲಸ ಮಾಡ್ಲೇಬೇಕಂತ ಹೇಳಿ ಬಹುಶಃ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ರಸ್ತೆ ಸಂಪೂರ್ಣವಾಗಿರುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಈಗಾಗಲೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಮುಂದೆ ಆ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸರ್, ಯಾವಾಗಿಂದ ಈಗ ಆರಂಭ ಆಗತ್ತೆ ಕೆಲಸ ಅನ್ನೋದು? ಮತ್ತೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಏನಾದ್ರು ಮಾಡಬಹುದಾ ಅಂತ ಸರ್? ಯಾಕಂದ್ರೆ ಒಂದು ಬೈಕ್ ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಂತಹ ರೋಡ್ ಇದೆ ಅಲ್ಲಿ. ಅಂದ್ರೆ ರೋಡೇ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಸಾಕಷ್ಟು ಇದನ್ನ ಬಹುಶಃ ಹಿಂದಿನವರು ಮಾಡ್ಬೇಕಿತ್ತು, ಮಾಡಿಲ್ಲ. ಈಗ ಏನ್ ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಮಾಡ್ಲೇಬೇಕಂತ ಹೇಳಿ ಪಣ ತೊಟ್ಟು ಈಗ ಅದನ್ನ ನೆಕ್ಸ್ಟ್ ಇನ್ನೊಂದು 2 ರಿಂದ 3 ತಿಂಗಳೊಳಗಡೆ ರಸ್ತೆ ಸಂಪೂರ್ಣವಾಗಿರುತ್ತೆ. ನಾವೇ ನಿಮಗೆ ಮಾಹಿತಿ ಕೊಡ್ತೀವಿ, ನೀವು ಬಂದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು.
ಆ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ಸಾಧ್ಯ. ಸುಮ್ನೆ ಯಾಕಂದ್ರೆ ನಾವು ಹಿಂದಿನಿಂದಾನು ಹೇಳಿದ್ದೀನಿ, ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲಸ ಆಗ್ಬೇಕು. ಜನ ಇವತ್ತು ಏನು ಒಂದು 8 ಹಳ್ಳಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಅದನ್ನ ಮುಕ್ತರನ್ನಾಗಿ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದ ಈಗಾಗಲೇ 20 ಕೋಟಿ ರೂಪಾಯಿ ಹಣಗಳ ಬಿಡುಗಡೆ ಆಗಿದೆ. ಅದನ್ನ ರಸ್ತೆನ ನಾವು KRDL ಮುಖಾಂತರ ರಸ್ತೆ ಮಾಡ್ಲಿಕ್ಕೆಲ್ಲ ನಾನು ಕಾರ್ಯಪ್ರವೃತ್ತರಾಗಿದ್ದೀನಿ ಮೇಡಮ್. ಮಾಡ್ತೇವೆ. ಓಕೆ ಸರ್, ಅಂದ್ರೆ ಈಗ ಬೇರೆ ಯಾವುದೇ ರೋಡ್ ಇಲ್ವೇ ಇಲ್ಲ ಅವ್ರ ಅಂದ್ರೆ ವೆಹಿಕಲ್ಗಳು ಬರುವಂತಹ ರೋಡೇ ಇಲ್ಲ ಇಲ್ಲಿಗೆ, ಈ ಗ್ರಾಮಕ್ಕೆ? ಅಂದ್ರೆ ಅದು ಜೀಪ್ಸ್ ಇತ್ತು ಮೊದಲು, ಆ ಜೀಪ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ಈ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಈಗ ಒಂದು ರೋಡ್, ಈಗ ಬೇರೆ ಆಲ್ಟರ್ನೇಟ್ ರೋಡ್ಸ್ ಇದಾವೆ, ಬಟ್ ಅದು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ಟೆಂಪ್ರರಿ ಮಾಡಿದ್ರು ಮತ್ತೆ ಮಳೆ ಬಂದಾಗ ಅದೇ ಸಮಸ್ಯೆ. ಸೊ ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಂಡ್ಬಂದ್ ಮ್ಯಾಮ್. ಅಲ್ಲ ಸರ್, ಈಗ ಅಂದ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕು. ಹುಷಾರಿಲ್ಲದಂತ ಹೇಳಿದ್ರೆ ಇಮಿಡಿಯೇಟ್ ಯಾವ ಹೊತ್ತಿಗೆ ಏನಾಗುತ್ತೆ ಯಾರಿಗೆ ಗೊತ್ತಾಗೋದಿಲ್ಲ. ರಾತ್ರಿ ಹೊತ್ತಾದ್ರಂತೂ ತುಂಬಾ ಕಷ್ಟ ನಮಗೂನು ಅದು ಅದನ್ನ ಆ ಒಂದು ವಿಷಯನ ಕೇಳ್ತಿದಂಗೆ ನಮ್ಗೂನು ಅದ ಒಂದು ಏನಪ್ಪ ಇಷ್ಟು ನಾವು ಇದ್ದು ಸಹ ಇವತ್ತು ಅಸಹಾಯಕರಾಗಿದ್ದೀವಿ ಅನ್ನೋದು ಒಂದು ನಮ್ಗೆ ಕಾಡ್ತಿದೆ ಮೇಡಮ್. ಸೊ ಆ ಕಾರಣಕ್ಕೋಸ್ಕರನೇ ಈಗ ನಿಮಗೆ ಗೊತ್ತಿದೆ, ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಬಿಡುಗಡೆ ಮಾಡಿ ತಂದು ರಸ್ತೆ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ಅದು ದೊಡ್ಡ ಶ್ರಮ ಇದೆ ಅದರಲ್ಲಿ. ಸೊ ಹಾಗಾಗಿ ಆ ಕೆಲಸ ಮಾಡ್ಲಿಕ್ಕೆ ನಾವು ಈಗ ತಯಾರಿದ್ದೇವೆ. ಸೊ ಆ ಕೆಲಸ ಮಾಡ್ತೇವೆ ನಾವು. ಈಗ ಅಂದ್ರೆ ಯಾವಾಗಿಂದ ಆರಂಭ ಆಗುತ್ತೆ ಸರ್ ಕೆಲಸ ಕಾರ್ಯಗಳು? ಯಾಕಂದ್ರೆ ಆರಂಭ ಆದ್ಮೇಲೆ ಮತ್ತೆ ಅಲ್ಲಿ ಹೋಗೋದಿಕ್ಕೂ ಕೂಡ ಮತ್ತೂ ಕಷ್ಟನೇ. ಯಾಕಂದ್ರೆ ಕೆಲಸ ಎಲ್ಲ ರೋಡ್ಗಳನ್ನ ಆಗಿದ್ದಾರೆ, ಮತ್ತೆ ಹೋಗೋದಿಕ್ಕೆ ಅವ್ರಿಗೆ ಬೇರೆ ಪರ್ಯಾಯ ಅಯ್ಯೋ ಪ್ರಶ್ನೆ ಇಲ್ಲ ಮೇಡಮ್. ಈಗ ಅಲ್ಲಿ ಏನ್ ಗೊತ್ತಾ, ಇಳಿಜಾರಲ್ಲೆಲ್ಲ ನಾನು ಒಂದು ಡಿಸೈನ್ ಮಾಡ್ಬೇಕಂತ ಹೇಳಿದೀವಿ. ಅದು ಏನು ಅಲ್ಲಿ ಪಿಚ್ಚಿಂಗ್ ತರ ಮಾಡ್ಕೊಂಡು ಯಾವ್ದೇ ತರ ಟೈ ಬೀಮ್ ತರ ಮಾಡ್ಕೊಂಡು ಯಾವ್ದೇ ತರ ರೋಡ್ ಹಾಳಾಗದಿರೋ ತರ ಸಾಕಷ್ಟು ಒಂದು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲಾನು ಈಗಾಗಲೇ ನಾವು ಇಂಜಿನಿಯರ್ಸ್ ಎಲ್ಲ ಡಿಸೈನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸೊ ಅದು ಏನು ಮಾಡಕ್ಕಾಗಲ್ಲ. ಕೆಲಸ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅವ್ರ ಲೈಫ್ ಟೈಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಂದು ವಿಚಾರ ತಮ್ಗೆ ನೇರವಾಗಿ ಹೇಳಕ್ ಸಾಧ್ಯ ನಾನು. ಸರ್, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿತ್ತು ಈ ಒಂದು ಗ್ರಾಮ? ಹಿಂದಿನವರು ಮಾಡ್ಲಿಲ್ಲ, ನಾನು ಇನ್ನು ಅದಕ್ಕೆ ಕಾರಣ ಹೇಳಕ್ ಹೋಗಲ್ಲ. ದಟ್ ಇಸ್ ದೇರ್ ಇನ್ಎಫಿಷಿಯನ್ಸಿ. ಹಾಗಾಗಿ ರಾಜಕೀಯ ಇತ್ತು ಅಂತ ಅನ್ಸುತ್ತಾ ಇದರಲ್ಲಿ? ರಾಜಕೀಯ ಪ್ರಶ್ನೆ ಅಲ್ಲ, ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಯಾಕೆಂದ್ರೆ ಈಗ ನಾವು ಈಗ ಮಾಡ್ತಾ ಇದೀವಿ, ಈಗ ಅದು ಹೇಗ್ ಸಾಧ್ಯ ಆಯ್ತು? ಅದು ಇಚ್ಛಾಶಕ್ತಿ. ಕೊನೆಗೆ ನಾನು ಒಂದು ನೇರ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಇಟ್ಟಿದ್ದು, ಯಾಕೆಂದ್ರೆ ಅವ್ರನ್ನ ಮನವಿ ಮಾಡ್ಕೊಂಡಾಗ ಅವರು ಖಂಡಿತ ಅದನ್ನ ಒಪ್ಕೊಂಡ್ರು. ಸೊ ಅದನ್ನ ಒಪ್ಕೊಂಡು ಮೊನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತೆ CM ಅವರಿಬ್ರು ಈಗೆಲ್ಲ ನಮಗೆ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಅದ್ ಮಾಡ್ತಾ ಇದೀವಿ. ಅದಂತೂ ನಿಜ ಮ್ಯಾಮ್. ಆಲ್ಮೋಸ್ಟ್ 8 ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಮೇಡಮ್. ಪಡಸಲ್ನಾಥಕ್ಕೆ ಇದಕ್ಕಿಂತ ವರ್ಸ್ಟ್ ಆಗಿದೆ. ನಾನು ಹೇಳ್ತಾ ಹೋದ್ರೆ ಇನ್ನು ಜಾಸ್ತಿ ಇದೆ, ನಾನು ಹೇಳಂಗಿಲ್ಲ. ಕೆಲವೆಲ್ಲ ಆನ್ಲೈನ್ ಅಲ್ಲಿ ಇದೀನಿ ನಾನು. ಸತ್ಯ ನಮ್ಗೆ ಗೊತ್ತಿದೆ, ಅದಕ್ಕೆ ಪರಿಹಾರ ಹುಡುಕ್ತಾ ಇದೀವಿ ಹೊರತು ಕೆಲಸ ಆಗ್ಲೇಬೇಕಷ್ಟೇ. ಇದು ಬೇರೆ ಮಾತೇ ಇಲ್ಲ ಅದಕ್ಕೆ. ಆದಷ್ಟು ಬೇಗ ಆಗ್ಬೇಕು ಅನ್ನೋದು ನಮ್ಮ ಆಶಯ ಕೂಡ ಸರ್. ನಿಮ್ ಖಂಡಿತ ಮ್ಯಾಮ್. ಅದನ್ನ ನಾವು ಒಂದು ಕ್ಷಣನೂ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡಲ್ಲ, ಕೆಲಸ ಮಾಡ್ತೀವಿ ಮ್ಯಾಮ್. ಓಕೆ, ಆದಷ್ಟು ಬೇಗ ಅವರಿಗೆ ರಸ್ತೆ ಸಿಗುವಂತ ಆಗ್ಲಿ ನಿಮ್ಮ ಮೂಲಕ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹನೂರಿನ ತುಳಸಿ ಕೆರೆಯಲ್ಲಿ ಯಾವ ರೀತಿಯ ರೋಡ್ ಇತ್ತು ಅನ್ನೋದನ್ನು ತೋರಿಸಿದ್ವಿ. ಅದೇ ರೀತಿಯಾಗಿ ಈ ರೋಡ್ ಇಲ್ಲದಂತಹ ಸಂದರ್ಭದಲ್ಲಿ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ನ್ಯೂಸ್ 18 ಕನ್ನಡ ಬಿತ್ತರ ಮಾಡಿದಂತಹ ಸಂದರ್ಭದಲ್ಲಿ ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು. 3 ತಿಂಗಳಲ್ಲಿ ಹೊಸ ರಸ್ತೆಯನ್ನ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಹನೂರಿನ ತುಳಸಿಕೆರೆ ಗ್ರಾಮದಲ್ಲಿ ಜನರಿಗೆ ರಸ್ತೆ ಇಲ್ಲದೆ ನರಕದ ಬದುಕನ್ನ ಅನುಭವಿಸ್ತಾ ಇದ್ರು. 8 ಕಿಲೋಮೀಟರ್ ಡೋಲಿಯಲ್ಲೇ ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದು ಕೂಡ ಬೆಳಿಗ್ಗೆ ರಾತ್ರಿ ಅಂತ ಇಲ್ಲ, 8 ಕಿಲೋಮೀಟರ್ ಅಲ್ಲಿಂದ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರ ಜೀವನೇ ಉಳಿತಾ ಇತ್ತೋ ಇಲ್ವೋ ಅನ್ನುವಂತಹ ಪರಿಸ್ಥಿತಿ ಕೂಡ ಎಷ್ಟೋ ಜನರಿಗೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಈ ಒಂದು ವಿಚಾರವನ್ನ ಇದೀಗ ಹನೂರು ಶಾಸಕರ ಗಮನಕ್ಕೆ ತಂದಾಗ ಎಲ್ಲ ನೀಲಿನಕ್ಷೆ ರೆಡಿ ಆಗಿದೆ. 3 ತಿಂಗಳಲ್ಲಿ ಹೊಸ ರಸ್ತೆಯನ್ನ ಮಾಡಿಸುವಂತಹ ಒಂದು ಭರವಸೆಯನ್ನ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿದ್ದಾರೆ. ಡೋಲಿಯಲ್ಲಿ ಜನರನ್ನ ಹೊತ್ತು 8 ಕಿಲೋಮೀಟರ್ ನಡಬೇಕು, ಇನ್ನೂ ಕೂಡ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಸದ್ಯಕ್ಕೆ ರಸ್ತೆ ನಿರ್ಮಾಣವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಹನೂರು ಶಾಸಕರಾಗಿರುವ ಮಂಜುನಾಥ್ ಅವರು. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಈ ಗ್ರಾಮಕ್ಕೆ ರಸ್ತೆನೇ ಇಲ್ಲ, ಅಲ್ಲಿನ ಜನರ ಬದುಕೆ ನರಕ ಆಗಿದೆ ಅನ್ನುವಂತಹ ವರದಿಯನ್ನು ನೀವು ಬಿತ್ತರಿಸಿದ್ರೆ, ಅದೇ ರೀತಿಯಾಗಿ ನಾವು ಕೂಡ ಶಾಸಕರಿಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾಗ 3 ತಿಂಗಳಲ್ಲಿ ರೋಡ್ ಅನ್ನ ಮಾಡಿಸಿಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಇಲ್ಲಿನ ಜನರ ಬದುಕು ಯಾವ ರೀತಿಯಾಗಿತ್ತು, ನಂತರ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಈಗ ಯಾಕಂದ್ರೆ ರೋಡು ಸರಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅವರಿಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ಬೇಕಾಗತ್ತೆ? ನವಿತಾ ಜೈನ್ MLA ಅವರೇನೋ ಭರವಸೆ ಕೊಟ್ಟಿದ್ದಾರೆ 3 ತಿಂಗಳಲ್ಲಿ ಮಾಡ್ತೀವಿ ಅಂತ. ಇದು ಗ್ರಾಮಸ್ಥರ ಮತ್ತು ಇದು ಒಂದು ಗ್ರಾಮದ ತುಳಸಿಕೆರೆ ಗ್ರಾಮದ ಒಂದು ಗ್ರಾಮದ ಜನರ ದುಸ್ಥಿತಿ ಅಲ್ಲ, ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳು ಬರ್ತವೆ ಅಲ್ಲಿ ಮಾದೇಶ್ವರ ಬೆಟ್ಟದ ಸುತ್ತಮುತ್ತ ಎಲ್ಲ ಕಾಡಂಚಿನ ಪ್ರದೇಶಗಳು, ಕಾಡಿನ ಒಳಗಡೆ ಇರ್ತಕ್ಕಂಥ ಗ್ರಾಮಗಳು. ಸುಮಾರು ಒಂದು 10 ರಿಂದ 15 ಸಾವಿರ ಜನ ವಾಸ ಮಾಡ್ತಾರೆ. ಅವರೆಲ್ಲರೂ ಸಹ ಇದೇ ರೀತಿಯ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹಿಂದೆ ಎಲ್ಲ ವರದಿ ಮಾಡಿದ್ವಿ. ಈಗಲೂ ಸಹ ಇವತ್ತು ಒಬ್ಬ ಪುಟ್ಟ ಅಂತ ಹೇಳಿ ತುಳಸಿಕೆರೆ ಗ್ರಾಮದವರು ತೀವ್ರ ಜ್ವರದಿಂದ ಬಳಲಿ ಅವರು ನಿತ್ರಾಣಗೊಂಡಿದ್ದ, ಅದನ್ನ ಮುಖ್ಯ ರಸ್ತೆಗೆ ಹೊತ್ಕೊಂಡು ಬಂದು ಅಲ್ಲಿಂದ ತಮಿಳುನಾಡು ಕೊಳತ್ತೂರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಹಾಗಾಗಿ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಕನಿಷ್ಠ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅದ್ ಬಿಟ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕು ಅಂತ ಮೊದಲಿಂದನೂ ಬೇಡಿಕೆ ಇದೆ, ಅದು ಸಹ ಆಗಿಲ್ಲ. ಹಾಗಾಗಿ ಈ ಒಂದು ಪರ್ಯಾಯ ವ್ಯವಸ್ಥೆ ಹಿಂದೆ ಇತ್ತು. ಒಂದು ಹಿಂದೆ ಏಡ್ಕೊಂಡಲ್ಲ ಅಂತ ಒಬ್ರು DCF ಮಲೆ ಮಹದೇಶ್ವರ ವನ್ಯಧಾಮ DCF ಇದ್ರು, ಅವರು ಜನವನ ಸಾರಿಗೆ ಅಂತ ಒಂದು 4 ಜೀಪ್ಗಳನ್ನ ಬಿಟ್ಟಿದ್ರು. ಈ ತರ ಸಮಸ್ಯೆ ಆದಾಗ ಅವ್ರನ್ನ ಕರ್ಕೊಂಡು ಬಿಡೋದಕ್ಕೆ ಅಂತ ಹೇಳಿ ಆ ಒಂದು ದುರ್ಗಮ ರಸ್ತೆಯಲ್ಲಿ. ಆದ್ರೆ ಆ ರಸ್ತೆ ಆ ವಾಹನಗಳು ಸಹ ನಿಂತು ಹೋಗಿ ಜನರು ಮತ್ತೆ ಅದೇ ಪರಿಸ್ಥಿತಿಯನ್ನು ಕಳೆದ 8-10 ತಿಂಗಳಿಂದ ಇದೇ ರೀತಿ ಅನುಭವಿಸ್ತಾರೆ. ಈಗ ಶಾಸಕರು ಒಂದು ಭರವಸೆ ಕೊಟ್ಟಿದ್ರೆ ಸುಮಾರು 20 ಕೋಟಿ ರೂಪಾಯಿ ಯೋಜನೆಯಲ್ಲಿ. ಆದ್ರೆ ಇದಕ್ಕೆ ಒಂದು ಅರಣ್ಯ ಇಲಾಖೆ ಒಂದು ಅನುಮತಿ ಕೊಡಬೇಕಾದ್ರೆ ಅರಣ್ಯ ಇಲಾಖೆ ಯಾವ ರೀತಿ ಅನುಮತಿ ಕೊಡುತ್ತೆ? ಯಾಕಂದ್ರೆ ಇದುವರೆಗೆ ಯಾವುದೇ ಅರಣ್ಯ ಇಲಾಖೆನೇ ರೆಡಿ ಆಗಿರೋದು ರಸ್ತೆ ಮಾಡೋದಕ್ಕೆ, ಎಲ್ಲ ರೆಡಿ ಆಗಿದ್ರು ಸಹ ಅರಣ್ಯ ಇಲಾಖೆನೇ ಒಂದು ರಸ್ತೆ ಮಾಡೋದಕ್ಕೆ ಅಡ್ಡಿ ಆಗಿರೋದು. ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಂಗಿಲ್ಲ ಅನ್ನೋ ನಿಯಮ ಇರೋದ್ರಿಂದ ಈ ಒಂದು ರಸ್ತೆ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಮಾಡ್ತಾರೆ ಈ ಶಾಸಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಡೀತಾ ಇದೆ. ಯಾಕಂದ್ರೆ ಇಲ್ಲಿಗೆ ಇಂತಹ ಒಂದು ರಸ್ತೆ ಇದೆ, ಪ್ರತಿ ಬಾರಿ ಕೂಡ ಸ್ಟೋರಿ ಮಾಡೋದು, ಅನಂತರ ಅದಕ್ಕೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ನಾವು ತಿಳಿಸ್ತಾನೆ ಹೋಗ್ತೀವಿ. ಈಗ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ, ಬಟ್ ಇದನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ, ಏನಾಗಿದೆ, ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ. ನಂದೀಶ್, ಪ್ರಮುಖವಾಗಿ ಜನರಿಗೆ ಆ ರೀತಿಯಾದಂತಹ ಒಂದು ನಂಬಿಕೆ ಬಂದಿದೆಯಾ ಹೇಗೆ ಅಂತ ಹೇಳಿ, ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ 15 ಗ್ರಾಮಗಳ ವಿಚಾರವನ್ನ ನೀವು ಹೇಳಿದ್ರಿ. 15 ಗ್ರಾಮಗಳಿಗೂ ಇಂಥದ್ದೇ ಪರಿಸ್ಥಿತಿ ಇದೆಯಾ? ಇದೇ ರೋಡ್ ಅಲ್ಲಿ ಹೋಗ್ಬೇಕಾಗತ್ತಾ? ಹೌದು, 3 ಸ್ಟ್ರೆಚ್ ಅಲ್ಲಿ ಈ ತರ 15 ಗ್ರಾಮಗಳು, ತುಳಸಿಕೆರೆ ಇರ್ಬೋದು, ಮೆಂದರೆ, ಮತ್ತೆ ಇಂಡಿಗನತ್ತ, ನಾಗನತ್ತ, ಈ ತರ ಪಡಸಲನತ್ತ, ರಾಜಕೀಯ ಹೇಳೋದು ಪಡಸಲನತ್ತ, ಇದಕ್ಕಿಂತ ವರ್ಸ್ಟ್ ಆಗಿವೆ. 3 ಸ್ಟ್ರೆಚ್ ಅಲ್ಲಿ ಈ ತರ 10-15 ಗ್ರಾಮಗಳಿಂದ 3 ರಸ್ತೆಗಳ ಮುಖಾಂತರ ಅವ್ರು ಬರ್ಬೇಕು, ಕಾಡಿನ ರಸ್ತೆಗಳ ಮುಖಾಂತರ. ಈಗ ಈ ತಿಂಗಳು 24ನೇ ತಾರೀಕು ಮಲೆ ಮಹದೇಶ್ವರ ಬೆಟ್ಟದ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸಭೆಯಲ್ಲಾದರೂ ಸಹ ಇವರ ಒಂದು ಏನು 20 ಕೋಟಿ ರೂಪಾಯಿ ಆಗ್ಬೇಕು, ಸ್ಯಾಂಕ್ಷನ್ ಆಗ್ಬೇಕು ಅಂತ ಹೇಳ್ತಾರೆ ಶಾಸಕರು. ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾರೆ ಮುಖ್ಯಮಂತ್ರಿಗಳನ್ನ ಕಾದೋಡಕ್ಕೆ. ಮುಖ್ಯಮಂತ್ರಿಗಳ ಜೊತೆಗೆ ಇವರು JDS ಶಾಸಕರಾಗಿದ್ರು ಸಹ ಮಂಜುನಾಥ್ ಅವರು ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಹಣ ಬಿಡುಗಡೆ ಆಗುವ ಒಂದು ಭರವಸೆ ಇದೆ. ಆ ಅನುದಾನ ಬಿಡುಗಡೆ ಆದ್ರೆ ಖಂಡಿತವಾಗಿ ಒಂದು ಈ ಏನು ಜನ ಅನುಭವಿಸ್ತಾ ಇದ್ರೆ ನರಕ ಯಾತನೆ, ಅದಕ್ಕೆ ಒಂದು ಮುಕ್ತಿ ಸಿಗುವಂತ ಎಲ್ಲ ಸಾಧ್ಯತೆಗಳು ಮತ್ತೆ ಅದ್ರ ಕೆಲಸ ಆಗ್ಬೇಕು. ಅದಕ್ಕೆ ಈ ಸಚಿವರ ಸಂಪುಟ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ, ಮತ್ತೆ ಆ ಒಂದು ಹಣ ಬಿಡುಗಡೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತವಾಗಿಂದ ಖಂಡಿತ ಬಿಡುಗಡೆ ಮಾಡೇ ಮಾಡ್ತಾರೆ. ಶಾಸಕರು ಅಷ್ಟು ಭರವಸೆಯಿಂದ ಹೇಳ್ತಾರೆ, ನಾನು ಮಾಡೇ ಮಾಡ್ತೀನಿ, ನೀಲನಕ್ಷೆ ಸದ್ಯ ಆಗಿದೆ, ನನ್ನ ಮಾತನ್ನ ಇಂದವರೆಲ್ಲ ಮಾಡಿಲ್ಲ, ನಾನು ಮಾಡ್ತೀನಿ ಅಂತ ಹೇಳಿ ಖಚಿತವಾದ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಭರವಸೆಯನ್ನ ನಂಬಬಹುದೇ ಅನ್ನೋದನ್ನ ನಾವು ಡಿಸೆಂಬರ್ ಈ ತಿಂಗಳು 24 ಕಾಯ್ಬೇಕಂದ್ರೆ 24ನೇ ತಾರೀಕು ಒಂದು ಸಚಿವ ಸಂಪುಟ ಸಭೆ ಇದೆ. ಅದರಲ್ಲಿ ಈ ಶಾಸಕರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಅನುಮೋದನೆ ಸಿಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನವಿತಾ, ನಾವು ಮತ್ತೆ ಫಾಲೋ ಅಪ್ ಮಾಡೋಣ ಏನಾಗುತ್ತೆ ಈ ಒಂದು ರೋಡ್ಗೆ ಸಂಬಂಧಪಟ್ಟ ಹಾಗೆ, ಜನರ ಆ ಒಂದು ಪರಿಸ್ಥಿತಿಗೆ ಮುಕ್ತಿ ಸಿಗಲಿ ಅನ್ನೋ ಆಶಯ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಡೀಟೇಲ್ಸ್ಗೆ. ನಿಶ್ಚಿತಾರ್ಥಕ್ಕೆ ಒಬ್ಬ, ಮದುವೆಗೆ ಇನ್ನೊಬ್ಬ, ಸಂಸಾರಕ್ಕೆ ಮತ್ತೊಬ್ಬ, ಮೂವರ ಬಾಳಿನಲ್ಲಿ ಮಿಂಚುಳ್ಳಿಯ ಆಟ, ಪ್ರೀತಿ ಮದುವೆಯ ನಾಟಕ, ಚಿನ್ನಾಭರಣ ಜೊತೆ ಲೇಡಿ ಎಸ್ಕೇಪ್, ಮಾಯಾಂಗನೆ ಮಾಯೆ. ಮೂವರ ಬಾಳಿನಲ್ಲಿ ಮಾಯಾಂಗನೆ ಚೆಲ್ಲಾಟವಾಡಿದಾಳೆ. ಪ್ರೀತಿ, ನಿಶ್ಚಿತಾರ್ಥ, ಮದುವೆ ಹೆಸರಿನಲ್ಲಿ ದೋಖಾ ಮಾಡಿದಾಳೆ. ಇದು ಮಂಡ್ಯದಲ್ಲಿ ನಡೆದಿರುವ ಲವ್ ಮನಿ ದೋಖಾ ಕಹಾನಿ. ಪ್ರೀತಿ ಒಬ್ಬರ ಜೊತೆ, ನಿಶ್ಚಿತಾರ್ಥ ಮತ್ತೊಬ್ಬರ ಜೊತೆ, ಮದುವೆ ಇನ್ನೊಬ್ಬರ ಜೊತೆ, ಹೀಗೆ ಪ್ರೀತಿ ಮದುವೆ ಅನ್ನುವಂತಹ ಹೆಸರಲ್ಲಿ ದೋಖಾ ನಡೆದಿದೆ. ಮಂಡ್ಯದಲ್ಲಿ ಲವ್ ಮನಿ ದೋಖಾ ಕಹಾನಿ. ಮಂಡ್ಯ ಜಿಲ್ಲೆಯ ವೈಷ್ಣವಿ ಅನ್ನುವಾಕೆಯ ಮೋಸದಾಟ ಇದು. ಹಾಸನದ ರಘು, ಮಂಡ್ಯದ ಶಶಿಗೆ ಪ್ರೀತಿಯ ಹೆಸರಲ್ಲಿ ಈಕೆ ಮೋಸ ಮಾಡಿದ್ರೆ, ಶಿವು ಅನ್ನುವ ಆತನ ಜೊತೆಗೆ ಮದುವೆಯಾಗಿ ವೈಷ್ಣವಿ ಕಳ್ಳಾಟವನ್ನ ಮಾಡಿದಾಳೆ. ಹಾಸನದ ರಘು ಜೊತೆ 5 ವರ್ಷಗಳ ಕಾಲ ಪ್ರೀತಿ ಮಾಡಿದಾಳೆ.
ಅವನ ಜೊತೆ ಲವ್ ಅಂತ ಹೇಳಿ ಆತನ ಜೊತೆ ತಿರುಗಾಡಿದಾಳೆ. ಅದೇ ಧರ್ಮಸ್ಥಳದಲ್ಲಿ ಮದುವೆಯ ವೇಳೆ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ. ಮದುವೆಗೆ ಕೊಟ್ಟ ಸೀರೆ ಆಭರಣಗಳ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಸೊ ಇದು ಲವ್ ಮನಿ ದೋಖಾ ಕಹಾನಿ. ರಘು ವೈಷ್ಣವಿಯ ನಿಶ್ಚಿತಾರ್ಥದ ಜೊತೆಗೆ ಶಶಿ ಜೊತೆ ವೈಷ್ಣವಿಯ ನಿಶ್ಚಿತಾರ್ಥದ ಫೋಟೋ, ಜೊತೆಗೆ ಶಿವ ಜೊತೆ ವೈಷ್ಣವಿ ಸಂಸಾರ ಮಾಡಿರೋದು. ಈ ಮೂರೂ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಈಕೆ ಒಬ್ಬೊಬ್ಬರಿಗೆ ಮೋಸವನ್ನ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ. ಪ್ರೀತಿ, ನಿಶ್ಚಿತಾರ್ಥ, ಮದುವೆಯ ಹೆಸರಲ್ಲಿ ಒಬ್ಬೊಬ್ಬರನ್ನ ಈಕೆ ಯಾಮಾರಿಸಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಘು ಜೊತೆನೂ ವೈಷ್ಣವಿ ನಿಶ್ಚಿತಾರ್ಥ ಆಗಿದೆ. ಶಶಿ ಜೊತೆಗೆ ವೈಷ್ಣವಿ ಮದುವೆ, ಶಿವ ಜೊತೆಗೆ ಸಂಸಾರವನ್ನ ಮಾಡಿದ್ದಾಳೆ. ಲವ್ ಮಾಡ್ತಾ ಇದ್ದಂತೆ. ಯಾರು ಹಾಸನ್ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಕ್ಕೆ ಮುಂಚೆನೇ ಅವ್ನು ಹಳೆ ಲವರ್. ಬಟ್ ಅವ್ರ ಮನೆಯವರು ಹಾಸನ್ ಹುಡುಗಂಗೂ ಹೇಳಿರಲ್ಲ ಲವ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಈ ಥರ ಮಾಡ್ತಾವಳೆ ಅಂತ. ಆ ಹುಡುಗಂಗೂ ಗೊತ್ತಿರಲ್ಲ. ಈ ಹಾಸನ್ ಹುಡುಗನೂ ಅಷ್ಟೇ 5 ವರ್ಷದ ಹಿಂದೆ ಅವನು ಲವ್ ಮಾಡ್ತಾ ಇರ್ತಾರೆ, ಒಂದೇ ಕ್ಲಾಸ್ಮೇಟ್ ಇವರು. ಬಟ್ ಆ ಹಾಸನ್ ಹುಡುಗಂಗೂ ಗೊತ್ತಿರಲ್ಲ ಇವನಿಗೊಬ್ಬ ಲವರ್ ಇದ್ದಾನೆ ಅಂತ. ಅವನು ಯಾವಾಗ ಮದುವೆ ದಿನ ಇವಳು ಓಡ್ ಬಂದುಬಿಡ್ತಾಳೆ, ಆವತ್ತೇ ಗೊತ್ತಾಗಿದ್ದು ಹಾಸನ್ ಹುಡುಗಂಗೂ ಇದು ಒಂದು ಲವರ್ ಇದ್ದಾನೆ ಅವಳಿಗೆ, ನನಗೆ ಮುಂಚೆನೇ ನನ್ನ ಲೈಫಲ್ಲಿ ಆಟ ಆಡಿದ್ದಾಳೆ ಅಂತ. ಆ ಹುಡುಗಂಗೂ ಆವಾಗಲೇ ಗೊತ್ತಾಗಿರೋದು. ಈ ಹುಡುಗಿ ತಾಯಿನೇ ಆ ಹುಡುಗನ ಜೊತೆ ತುಪಾಕಿ ಶಿವನ ಜೊತೆ ಕಳಿಸಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಕಳಿಸಿ ಹೋಗಿರ್ತಾಳೆ ಮನೆಗೆ. ಆ ವಿಚಾರನೂ ನಮ್ಗೆ ಯಾವತ್ತೂ ಹೇಳಿಲ್ಲ ಅವಳು, ಯಾರೋ ಹುಡುಗಿ ತಾಯಿನು. ಅದು ಹೋದಾದ್ಮೇಲೆ 10 ತಿಂಗಳಿಂದ 1 ವರ್ಷ ಶಿವನ ಜೊತೆ ಸಂಸಾರ ಮಾಡಿರ್ತಾಳೆ ಬೆಂಗಳೂರು RR ನಗರದಲ್ಲಿ ಬಾಡಿಗೆ ಮನೆಯಲ್ಲಿ. SLN ಟೀ ಅಂಗಡಿ ಅಂತ ಇದೆ, ಟೀ ಸ್ಟಾಲ್. ಅಲ್ಲಿ ವಾಟ್ರ್ ಬಾಟ್ಲು ತಗೊಳ್ಳೋಕ್ಕೆ ಇಳಿತೀನಿ ನಾನು. ಆ ವಾಟ್ರ್ ಬಾಟ್ಲು ಇಳಿಯೋ ಸಮಯದಲ್ಲಿ ನಾನು ವಾಟ್ರ್ ಬಾಟ್ಲು ತರೋದ್ರೊಳಗಡೆ ನನ್ನ ಕಾರಿಂದ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೀಜಾ ಗಾಡಿ ಬರುತ್ತೆ, ಅದರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಇವರು ಫಸ್ಟೇ ಫೋನ್ ಮಾಡಿ ಅವನಿಗೆ ಹೇಳಿದಾಳೆ, ಎಲ್ಲ ಪ್ರೀ ಪ್ಲ್ಯಾನ್ ಇದು. ಇವರು ದುಡ್ಡು ಮಾಡೋರೋ ಇಲ್ಲ ಏನು ಮಾಡೋರೋ ನನಗೂ ಗೊತ್ತಿಲ್ಲ. ಬಟ್ ಇದೆಲ್ಲ ನೋಡಿದ್ರಾಗ ನಮ್ಗೆ ಅನ್ನಿಸ್ತದೆ ಇವರೆಲ್ಲ ಮದುವೆ ಮೂಮೆಂಟಿಂಗಲ್ಲಿ ಹೊರಟೋಗೋದು. ನೀರು ತಂದಾದಮೇಲೆ ಆ ಕಾರಿಂದ ನನ್ನ ಕಾರಿಂದ ಆ ಕಾರಿಗೆ ಜಂಪ್ ಆಗ್ತಾಳೆ. ಹೊರಟೋಗ್ತಾಳೆ. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನು ಸುಮ್ಮನೆ ಕೂತ್ಕೊಬಿಡ್ತೀನಿ. ಆಮೇಲೆ ನಮ್ಮ ಬಾವರ್ಗೆ ಹೇಳ್ತೀನಿ ಈ ಥರ ಆಯಿತು ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ವಿಷಯ ಮುಟ್ಟಿಸ್ತೀನಿ. ಅವ್ರು ಹೇಳ್ತಾರೆ ಅವಾಗ, ಯಾರಪ್ಪ ನೀವು ಅವನೇ ಮಾಡಿರೋದು ಅಂತ. ಯಾರು ಅದು ಅಂತಂದ ಕೇಳಿದಾಗ ಶಿವ ಅಂತ ಅಂದ್ಬಿಟ್ಟು, ಯಾವ ಶಿವ? ಫಸ್ಟೇ ಹಿಂಗೆ ಆಗಿತ್ತು, ಮದುವೆ ಆಯ್ತು, ಲವ್ ಮ್ಯಾರೇಜ್ ಅಂದ್ಬಿಟ್ಟು ಧರ್ಮಸ್ಥಳದಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದು ಲವ್ ಮಾಡ್ತಾ ಇದ್ದಂತೆ. ಯಾರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಏನಿದು ಲವ್, ನಿಶ್ಚಿತಾರ್ಥ, ಮದುವೆ, ಮನಿ ದೋಖಾ ಕಹಾನಿ? ಖಂಡಿತ ನವಿತಾ, ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಮಂಡ್ಯದ ಕೆಸ್ತೂರು ಮೂಲದ ವೈಷ್ಣವಿ ಅಂತಕ್ಕಂತ ಯುವತಿ ಈ ರೀತಿ ಯುವಕರ ಬಾಳಲ್ಲಿ ಚೆಲ್ಲಾಟ ಹಾಡಿರುವಂತದ್ದು. ಅದರಲ್ಲೂ ಕೂಡ ಶಶಿ ಎಂಬಾತನಿಗೆ ಸಾಕಷ್ಟು ವಂಚನೆಯನ್ನ ಮಾಡಿರುವಂತದ್ದು. ಈಕೆ ಒಟ್ಟೊಟ್ಟಿಗೆ 2-3 ಯುವಕರ ಜೊತೆ ಲವಿಡವಿಯನ್ನ ನಡೆಸುವಂತದ್ದು. ಇದಾದ ಬಳಿಕ ಮದುವೆ ಸಂದರ್ಭದಲ್ಲಿ, ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ರಘು ಅಂತಕ್ಕಂತ ಯುವಕ, ಹಾಸನ ಮೂಲದ ಯುವಕನ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಮದುವೆ ದಿನಾನೇ ಶಿವು ಅಂತಕ್ಕಂತ ಯುವಕನ ಜೊತೆ ಪರಾರಿ ಆಗ್ತಾಳೆ. ಪರಾರಿ ಆದಂತ ಸಂದರ್ಭದಲ್ಲಿ ಏನ್ ರಘು ಮನೆಯಿಂದ ಕೊಡ್ತಿದ್ದಂತ ಸ್ಯಾರಿ ಆಗ್ಬೋದು, ಆಭರಣಗಳಾಗ್ಬೋದು, ಆ ಆಭರಣಗಳ ಜೊತೆ ಶಿವು ಜೊತೆ ಎಸ್ಕೇಪ್ ಆಗಿ ಶಿವು ಜೊತೆ ಮದುವೆ ಆಗುವಂತದ್ದು. ಅದಾದ ಬಳಿಕ ಶಿವು ಜೊತೆ ಸಂಸಾರವನ್ನ ಮಾಡ್ತಾ ಇದ್ಲು. ಕ್ಷುಲ್ಲಕ ಕಾರಣಕ್ಕೆ ಕಳೆದ 2 ವರ್ಷಗಳ ಹಿಂದೆ ಶಿವು ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡು ತವರು ಮನೆ ಸೇರಿರ್ತಾಳೆ. ತವರು ಮನೆಯನ್ನ ಸೇರಿದ ಬಳಿಕ ಕಳೆದ 10 ತಿಂಗಳಲ್ಲಿ ಶಶಿ ಜೊತೆ ಸಂಪರ್ಕವನ್ನ ಈಕೆ ಹೊಂದುವಂತದ್ದು. ಅಂದ್ರೆ ತನ್ನ ತಂದೆಗೆ ಸೆಕೆಂಡ್ ಹ್ಯಾಂಡ್ ಆಟೋವನ್ನ ಕೊಡ್ಸೋದಕ್ಕೆ ಖಾಸಗಿ ಫೈನಾನ್ಸ್ ಬಳಿ ಹೋಗಿರ್ತಾಳೆ. ಈ ಜಾಗದಲ್ಲಿ ಅಂದ್ರೆ ಖಾಸಗಿ ಫೈನಾನ್ಸ್ ನಲ್ಲಿ ಶಶಿ ಕೆಲಸ ಮಾಡ್ತಾ ಇರ್ತಾನೆ. ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಶಶಿಯನ್ನ ಈಕೆ ಕಾಂಟ್ಯಾಕ್ಟ್ ಮಾಡಿದಾಗ ಶಶಿಯೇ ಈಕೆಯನ್ನ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿದಂತ ಸಂದರ್ಭದಲ್ಲಿ ವೈಷ್ಣವಿ ಹೇಳ್ತಾಳೆ, ನಮ್ಮ ಮನೆಯವ್ರನ್ನ ಒಪ್ಸಿ ನಾನು ಬೇಕಾದ್ರೆ ಮದುವೆ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾಳೆ. ಹೀಗಾಗಿ ಆ ಶಶಿ ವೈಷ್ಣವಿ ಮನೆಯವರನ್ನ ಸಂಪರ್ಕ ಮಾಡಿ ಅವ್ರ ಅಪ್ಪ ಅಮ್ಮನನ್ನ ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಹಾಸನದಲ್ಲಿ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತು, ಆ ಟೈಮಲ್ಲಿ ದುಡ್ಡು ಕಾಸಿನ ವಿಚಾರಕ್ಕೆ ಮದುವೆ ಮುರಿದು ಬಿದ್ದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಜಾಂಶವನ್ನ ಹೇಳೋದಿಲ್ಲ. ಶಿವು ಜೊತೆ ವೈಷ್ಣವಿ ಹೊರಟೋಗಿದ್ಲು ಅಂತ ನಿಜಾಂಶವನ್ನ ಮುಚ್ಚಿಟ್ಟು ಶಶಿಗೆ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆಗೆ ನಿಂತೋಗಿದ್ದ ಮದುವೆ, ನಾನು ಮದುವೆ ಆಗಿ ಅವಳಿಗೆ ಬಾಳನ್ನ ಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ಶಶಿ ಮಾಡ್ಕೊಳ್ಳುವಂಥದ್ದು. ಇದಾದ ಬಳಿಕ ಶಶಿ ವೈಷ್ಣವಿ ಜೊತೆ ಕಳೆದ ಮಾರ್ಚ್ 24ನೇ ತಾರೀಕು ಮಂಡ್ಯದ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಹಾಜಿ ಚುಂಚನಗಿರಿಯಲ್ಲಿ ಮದುವೆಯನ್ನ ಮಾಡ್ಕೊಳ್ತಾನೆ. ಶಾಸ್ತ್ರೋಕ್ತವಾಗಿ ಇಬ್ರು ಕೂಡ 2 ಕುಟುಂಬದವರು ಒಪ್ಪಿ ಮದುವೆಯನ್ನ ಮಾಡ್ಕೊಳ್ಳುವಂಥದ್ದು.
ಮದುವೆ ಆದ ಬಳಿಕ ಅಂದ್ರೆ ಮಾರ್ಚ್ 24ನೇ ತಾರೀಕು ಮದುವೆ ಆಗಿದೆ. 25ನೇ ತಾರೀಕು ಬೆಳಿಗ್ಗೆ 10 ರಿಂದ 11 ಗಂಟೆ ಸಂದರ್ಭದಲ್ಲಿ ಶಶಿಗೆ ಈಕೆ ಫೋನ್ ಅನ್ನ ಮಾಡ್ತಾಳೆ. ಅರ್ಜೆಂಟ್ ಆಗಿ ಮನೆಗೆ ಬನ್ನಿ, ನನ್ಗೆ ಬೇಜಾರಾಗ್ತಾ ಇದೆ, ಹೊರ್ಗೋಗ್ಬೇಕು, ಕರ್ಕೊಂಡು ಹೋಗಿ ಅಂತ. ಈ ವೇಳೆ ಶಶಿ ಮನೆಗೆ ಹೋಗಿ ಆಕೆಯನ್ನ ಕರೆದುಕೊಂಡು ಮಂಡ್ಯದ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ, ಈ ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರಸ್ತೆನಲ್ಲಿ ಕರ್ಕೊಂಡ್ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಕಾರನ್ನ ಸೈಡ್ಗೆ ಪಾರ್ಕ್ ಮಾಡಿ ನೀರ್ ಬೇಕು ಅಂತ ಹೇಳ್ತಾಳೆ. ಈ ವೇಳೆ ಆತ ನೀರನ್ನ ತರೋದಕ್ಕೆ ಅಂಗಡಿಗೆ ಹೋಗಿ ಬರ್ತಾನೆ. ಬಂದು ಆ ಕಾರ್ನಲ್ಲಿ ಕುಳಿತುಕೊಳ್ತಿದ್ದಂತೆ ಆಕೆ ಈ ಕಾರನ್ನ ಹಿಡಿದು ಮುಂದೆ ನಿಂತಿದ್ದ ಮತ್ತೊಂದು ಕಾರನ್ನ ಹತ್ತುತ್ತಾಳೆ. ಈ ವೇಳೆ ಶಶಿಗೆ ಗಾಬರಿ ಆಗುತ್ತೆ. ಇದಾದ ಬಳಿಕ ಮಂಡ್ಯದ ಮಹಿಳಾ ಠಾಣೆಗೆ ಬಂದು ನನ್ನ ಪತ್ನಿ ಕಾಣೆ ಆಗಿದ್ದಾಳೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕೊಟ್ಟಾದ ಬಳಿಕ ಈಕೆಯ ನಿಜ ಬಣ್ಣ ಅಲ್ಲಿ ಗೊತ್ತಾಗುವಂತದ್ದು. ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಯುವಕರ ಬಾಳಲ್ಲಿ ವೈಷ್ಣವಿ ಆಟ ಆಡಿರುವಂತದ್ದು ಬೆಳಕಿಗೆ ಬರುವಂತದ್ದು. ಹೀಗಾಗಿ ಮಂಡ್ಯದ ಗ್ರಾಮಾಂತರ ಠಾಣೆಯಲ್ಲಿ ಶಶಿ ಈಗ ವಂಚನೆಯ ಪ್ರಕರಣದ ದೂರನ್ನ ದಾಖಲು ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.